ತೀರ್ಥಹಳ್ಳಿ ಶಾಸಕ ಆರ್ ಗಗನನ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನ ಏನು ಹ್ಯಾಕೆ ಇದು ಮಾಡ್ತೀರಾ ಅಂತ ನೋಡಿ. ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು, ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗೆಲ್ಲ ಕೆಲವಾಗಿದೆ. ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಡಾ ಕೇಸಲ್ಲಿ ಬೇಕಂತ ಇವತ್ತು BJPಯವರು ಇದನ್ನು ತಂದಿದ್ದಾರೆ. ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು, ಬೈಯೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸನ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದು ಇದಿಲ್ಲ, ಅವ್ರದ್ದು ಬಂದರೆ ಬಿಡೋದಿಲ್ಲ. ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ? ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತೆ ತಗೊಳ್ತೀವಿ ನಾವು. ಯಾಕಂದರೆ ಜ್ಞಾನೇಂದ್ರ ಹೇಳಲ್ವಾ, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ. ಈ ಬೀಟ್ ಕಾಯಿನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ. ಆವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನು ಅನ್ನೋದು ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗಬೇಕಲ್ಲ. ಇವರಲ್ಲಿ ಇವ್ರು ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ. ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ. ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ, ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ. ಅವ್ನು ನೋಡಿ, ಅವನಂತ ನೀಚ ಯಾರು ಇಲ್ಲ. ಮುನಿರತ್ನ ಏಡ್ಸ್ ರೋಗಿ ತಗೊಬಂದು ಸ್ವಿಚ್ ಮದ್ದು ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರೆ ಅಂದರೆ ಅವ್ನು ಗುಂಡಿಟ್ಟು ಹೊಡಿಬೇಕು, ಅವನು ಬಿಡಬಾರ್ದು. ಅವನು ಫಸ್ಟ್ ಗುಂಡಿಟ್ಟು ಹೊಡೆದು ಸಾಯಿಸ್ಬೇಕು ಅವನು. ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ, ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ. ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು, ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಇದೆ, ನಡೀತಾ ಇಲ್ವಾ? ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ? ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದಮೇಲೆ ತಾನಾಗಿದ್ದು. ಹೌದು, ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವಾ. ಎಲ್ಲ ಎದುರು ನಡೆದಿದೆ. ಬಟ್ ಏನಂದರೆ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು, ಇವ್ರಿಗೆ ಯಾವುದೂ ಸಿಗಲ್ಲಲ್ಲ. 136 ಸೀಟ್ ಯಾವಾಗ ನಾವು ಬಂದಿದ್ದೀವಿ, ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ. ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಕ್ಸ್ಬೇಕು, ಮುಂದೆ ಸರ್ಕಾರ ಏನೋ ಮಾಡಬೇಕು, ಬೀಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ. ಯಾಕಂದರೆ 136 ಜನ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಒಳ್ಳೆಯ ರೀತಿಯಲ್ಲಿದ್ದೀವಿ. ಯಾವ ಸರ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯನೇ ಇಲ್ಲ. ತೀರ್ಥಹಳ್ಳಿ ಶಾಸಕ ಆರ್ ಗಗನನ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನ ಏನು ಹ್ಯಾಕೆ ಇದು ಮಾಡ್ತೀರಾ ಅಂತ ನೋಡಿ. ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು, ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗೆಲ್ಲ ಕೆಲವಾಗಿದೆ. ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಡಾ ಕೇಸಲ್ಲಿ ಬೇಕಂತ ಇವತ್ತು BJPಯವರು ಇದನ್ನು ತಂದಿದ್ದಾರೆ. ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು, ಬೈಯೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸನ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದು ಇದಿಲ್ಲ, ಅವ್ರದ್ದು ಬಂದರೆ ಬಿಡೋದಿಲ್ಲ. ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ? ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತೆ ತಗೊಳ್ತೀವಿ ನಾವು. ಯಾಕಂದರೆ ಜ್ಞಾನೇಂದ್ರ ಹೇಳಲ್ವಾ, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ. ಈ ಬೀಟ್ ಕಾಯಿನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ. ಆವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನು ಅನ್ನೋದು ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗಬೇಕಲ್ಲ. ಇವರಲ್ಲಿ ಇವ್ರು ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ. ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ. ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ, ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ. ಅವ್ನು ನೋಡಿ, ಅವನಂತ ನೀಚ ಯಾರು ಇಲ್ಲ. ಮುನಿರತ್ನ ಏಡ್ಸ್ ರೋಗಿ ತಗೊಬಂದು ಸ್ವಿಚ್ ಮದ್ದು ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರೆ ಅಂದರೆ ಅವ್ನು ಗುಂಡಿಟ್ಟು ಹೊಡಿಬೇಕು, ಅವನು ಬಿಡಬಾರ್ದು. ಅವನು ಫಸ್ಟ್ ಗುಂಡಿಟ್ಟು ಹೊಡೆದು ಸಾಯಿಸ್ಬೇಕು ಅವನು. ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ, ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ. ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು, ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಇದೆ, ನಡೀತಾ ಇಲ್ವಾ? ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ? ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದಮೇಲೆ ತಾನಾಗಿದ್ದು. ಹೌದು, ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವಾ. ಎಲ್ಲ ಎದುರು ನಡೆದಿದೆ. ಬಟ್ ಏನಂದರೆ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು, ಇವ್ರಿಗೆ ಯಾವುದೂ ಸಿಗಲ್ಲಲ್ಲ. 136 ಸೀಟ್ ಯಾವಾಗ ನಾವು ಬಂದಿದ್ದೀವಿ, ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ. ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಕ್ಸ್ಬೇಕು, ಮುಂದೆ ಸರ್ಕಾರ ಏನೋ ಮಾಡಬೇಕು, ಬೀಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ. ಯಾಕಂದರೆ 136 ಜನ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಒಳ್ಳೆಯ ರೀತಿಯಲ್ಲಿದ್ದೀವಿ. ಯಾವ ಸರ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯನೇ ಇಲ್ಲ. ತೀರ್ಥಹಳ್ಳಿ ಶಾಸಕ ಆರ್ ಗಗನನ ಹೆಸರು ಬಿಟ್ಕಾಯಿನ್ ಪ್ರಕರಣದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಶಾಸಕರಾಗಿ ವಿರೋಧ ಪಕ್ಷ ಇದನ್ನ ಏನು ಹ್ಯಾಕೆ ಇದು ಮಾಡ್ತೀರಾ ಅಂತ ನೋಡಿ. ಈಗಾಗಲೇ
ಯಾವ್ಯಾವ ತನಿಖೆ ಮಾಡಬೇಕು, ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗೆಲ್ಲ ಕೆಲವಾಗಿದೆ. ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಕೇಸಲ್ಲಿ ಬೇಕಂತ ಇವತ್ತು BJPಯವರು ಇದನ್ನು ತಂದಿದ್ದಾರೆ. ಸುಮ್ಮನೆ ಅದ್ರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು, ಬೈಯೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸನ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದು ಇದಿಲ್ಲ, ಅವ್ರದ್ದು ಬಂದರೆ ಬಿಡೋದಿಲ್ಲ. ಏನು ಜ್ಞಾನೇಂದ್ರ ಸುಮ್ಮನೆ ಬಿಡೋಕ್ಕಾಗತ್ತಾ? ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತೆ ತೊಗೊಳ್ತೀವಿ ನಾವು. ಯಾಕಂದರೆ ಜ್ಞಾನೇಂದ್ರ ಹೇಳಲ್ವಾ, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಲ್ಲ. ಈ ಬಿಟ್ಕಾಯಿನಲ್ಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ. ಆವಾಗ ಯಾರು ರಾಜೀನಾಮೆ ಕೊಡ್ಬೇಕು ಏನು ಅನ್ನೋದು ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗಬೇಕಲ್ಲ. ಇವರಲ್ಲಿ ಇವ್ರ ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರೂ ಅಲ್ವಾ. ಅದರಿಂದ ಇವೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ. ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ, ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ. ಅವ್ನು ನೋಡಿ, ಅವನಂತ ನೀಚ ಯಾರು ಇಲ್ಲ. ಮುನಿರತ್ನ ಏಡ್ಸ್ ರೋಗಿ ತಗೊಬಂದು ಸ್ವಿಚ್ ಮದ್ದು ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರೆ ಅಂದರೆ ಅವ್ನು ಗುಂಡಿಟ್ಟು ಹೊಡಿಬೇಕು, ಅವನು ಬಿಡಬಾರ್ದು. ಅವನು ಫಸ್ಟ್ ಗುಂಡಿಟ್ಟು ಹೊಡೆದು ಸಾಯಿಸ್ಬೇಕು ಅವನು. ಇಂಥ ಕೆಟ್ಟ ಹುಳಗಳು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ. ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು, ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಇದೆ, ನಡೀತಾ ಇಲ್ವಾ ಈಗ? ಅವರು ಜೈಲಿಗೆ ಹೋಗಿ ಬರಲಿಲ್ವಾ? ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದಮೇಲೆ ತಾನಾಗಿದ್ದು. ಹೌದು, ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಬಂದಿದ್ದಾರಲ್ವಾ. ಎಲ್ಲ ಎದುರು ನಡೆದಿದೆ. ಬಟ್ ಏನಂದರೆ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು, ಇವ್ರಿಗೆ ಯಾವುದೂ ಸಿಗಲ್ಲಲ್ಲ. 136 ಸೀಟ್ ಯಾವಾಗ ನಾವು ಬಂದಿದ್ದೀವಿ, ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ. ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಕ್ಸ್ಬೇಕು, ಮುಂದೆ ಸರ್ಕಾರ ಏನೋ ಮಾಡಬೇಕು, ಬೀಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಕನಸಲ್ಲೂ ಬೀಳ್ಸೋಕ್ಕಾಗಲ್ಲ. ಯಾಕಂದರೆ 136 ಜನ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಒಳ್ಳೆಯ ರೀತಿಯಲ್ಲಿ ಇದ್ದೀವಿ. ಯಾವ ಸರ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯನೇ ಇಲ್ಲ. ಭವ್ಯ ತಪಸ್ಸಿನ ನಂತರದಲ್ಲಿ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ತಲೆ ಎತ್ತಿ ನಿಲ್ತಾ ಇದೆ ಭವ್ಯ ರಾಮ ಮಂದಿರ. जहाँ राम है वहाँ सब कुछ है. ये ऐतिहासिक क्षण ಶತಮಾನದ ಸಂಭ್ರಮಕ್ಕೆ ಸಾಕ್ಷಿಯಾದ ಕ್ಷಣ. ರಾಮನ ಅದೊಂದೇ ನಾಮ ಬಲದಿಂದ ದೇವಾನುದೇವತೆಗಳು ಇದೇ ಅಯೋಧ್ಯ ನಗರಿಗೆ ಆಗಮಿಸಿದ್ರಂತೆ. ರಾಮನೂರಿಗೆ ರಾಮ ಮರಳಿ ಬಂದ ಘಳಿಗೆ. ದೇಶಕ್ಕೆ ಧಾರ್ಮಿಕವಾಗಿ ರಾಜ ಇರಲಿಲ್ಲ, ರಾಜ ಬಂದು ಕೂತ್ಕೊಂಡನು ಅಂತ. ರಾಮನನ್ನ ಆರಾಧಿಸುವವರು ರಾಷ್ಟ್ರವನ್ನ ಆರಾಧಿಸ್ತಾರೆ. ರಾಮ ಮಂದಿರದ ಒಳಗಡೆ ನಿಮ್ಮ ರಿಪಬ್ಲಿಕ್ ಹಣ ಬಂದಿರೋದು. ಬಾಲರಾಮನ ಪ್ರತಿಷ್ಠೆಯ ಸಂಪೂರ್ಣ ವಿವರ. ಕನ್ನಡದ ರಾಮ, ಕರ್ನಾಟಕದ ರಾಮ, ಹಾಗೆ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದ ರಾಮ ಅಂತ. ರಾಮರಿಗೆ ನಮ್ಮ ಕರ್ನಾಟಕದ್ದೇ ಒಂದು ಸೇವೆ ಬೇಕಿತ್ತೇನೋ ಖರೀದಿ ಮಾಡಿಸ್ಕೊಂಡಿದ್ದಾರೆ. ಅಯೋಧ್ಯೆಯಿಂದ ನೇರ ನಿಮ್ಮ ಮನಗಳಿಗೆ ತಲುಪಿದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡದ ಇಡೀ ತಂಡ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಟಿವಿ ಕನ್ನಡಗೆ ಎಲ್ಲರಿಗೂ ತೋರಿಸ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ 100% ಅಯೋಧ್ಯ ಕವರೇಜ್. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.